ನಮಸ್ಕಾರ ಎಲ್ಲರಿಗೂ. ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದೀರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು ಬರ್ರಿ. ಇದು ಶನಿವಾರದ ಲಾಗ್ ನೋಡ್ರಿ. ಬೆಳಗ್ಗೆ ಟೈಮ್ 6 ಗಂಟೆ ಆಗಿ 50 ನಿಮಿಷ ಆಗಿತ್ತು ನನ್ನ ಸುತ್ತ. ನಾನು ಎದ್ದು ಫಸ್ಟಿಗಿದ್ರೆ ಹೊಸ್ಲೆಲ್ಲ ತೊಳೆದ್ಬಿಟ್ಟು ಅಂಗಳಕ್ಕೆ ನೀರು ಹಾಕಂತೀನಿ ನೋಡ್ರಿ. ಇವತ್ತಿನ ದಿನಾನ ಹಿಂಗೆ ಸ್ಟಾರ್ಟ್ ಮಾಡಿದ್ದು. ಮತ್ತು ಯಾರಿಗೆಲ್ಲ ನಮ್ಮ ಲಾಗ್ ಇಷ್ಟ ಆಕತ್ತೈತಿಲ್ಲ ಪ್ಲೀಸ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆದಷ್ಟು ಬೇಗ ನಮ್ಮ ಫ್ಯಾಮ್ಲಿ ಒಂದು 10K ಆಗಲಿ ಅಂತ ಹೇಳಿ ಅದೊಂದು ಅನ್ನಿಸ್ತಾ ಇರ್ತೈತಿ. ಹಾಗಾಗಿ ಹೇಳಿದೆ ಅಷ್ಟೇ ರೀ. ಈಗಿದ್ರೆ ಅಂಗಳಕ್ಕೆಲ್ಲ ನೀರು ಹಾಕಿಬಿಟ್ಟು ಗುಬ್ಬಚ್ಚಿನೂ ಸೌಂಡ್ ಮಾಡಾಕತ್ತಿದ್ದೋ, ಅವಕ್ಕೂ ಅಕ್ಕಿ ಹಾಕಿಬಿಟ್ರಾಯ್ತು, ತಿಂತಾವ್ರಿ. ಮತ್ತು ಇದು ಅಂತ ಐತ್ಲ ಇವನು ಬಂದು ಬೆಳಗ್ಗೆ ಎದ್ದು ಕೂಡಲೇ ರೊಟ್ಟಿ ಹಾಕೊಂಬಟ್ಟ ಹೋಗೋದೇ ಇಲ್ಲ ರೀ. ಅಷ್ಟು ಕುಂತು ಬಿಡ್ತಾನೆ ಈ ಕಡೆ ಬಾಗಿಲ ಕಡೆ ನೋಡ್ಕೊತಾನೆ. ಈಗ ರೊಟ್ಟಿ ತರಕ್ಕೆ ನಮ್ಮ ಮನೆಯವ್ರು ಒಳಗೆ ಹೋಗಿದ್ರು. ಮನು ಬಂದರಿ. ಮನು ಬಂದ ಕೂಡಲೇ ಯಾವ ಥರ ಮಾಡ್ತಾವಂದ್ರೆ ಫುಲ್ ಅವನ್ನ ಸುತ್ತಾಕೋದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ಅವನಿದ್ರೆ ನಾನು ವಿಡಿಯೋ ಮಾಡೋದು ನೋಡಿಬಿಟ್ಟು ವಾಪಸ್ ಗಾಡಿ ಹೊಲಿಸ್ಕೊಂಡು ಹೋಗಿ ರೌಂಡ್ ಹಾಕಿ ಬಂದರಿ. ವಿಡಿಯೋ ಮಾಡೋಕ್ಕಂದ್ರೆ ಅವ್ನಿಗೆ ಏನೋ ಒಂಥರ ತ್ರಾಸು ಅನ್ನಿಸ್ತಾ ಇರ್ತೈತಿ. ಹಂಗಾಗಿ ವಾಪಸ್ ಹೋಗಿ ಬಂದ. ಇವನು ರೊಟ್ಟಿ ಹಾಕಿದ್ರಲ್ಲ ನಮ್ಮ ಮನೆಯವ್ರು, ಹಾಗಾಗಿ ತಿನ್ನಾಕತ್ತಿದ್ದು. ಇಲ್ಲಾಂದ್ರೆ ಅವ ಬಂದ ಕೂಡಲೇ ಫುಲ್ ಅವ್ನು ಗಾಡಿ ಸುತ್ತ ಹಾಕೋದ ಮಾಡ್ತಿರ್ತಾವೆ. ಈಗಿದ್ರೆ ಸೂರ್ಯನೂ ಉದಯ ಹಾಕಂತ ನೋಡ್ರಿ. ಎಷ್ಟು ಮಸ್ತಾಗಿ ಆಕಾಶ ಒಳಗೆ ಕಲರ್ಫುಲ್ಲಾಗಿ ಕಾಣಿಸಾಕತ್ತಿದ್ಲ. ಹಾಗಾಗಿ ಅದನ್ನ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದು. ಇನ್ನು 7 ಗಂಟೆ ಆಗಿದ್ದ ಪಟ್ ಅಂತೇಳಿ ಬಾಂಡೆ ಎಲ್ಲ ತೆಗೆದ್ಬಿಟ್ಟು ನಾನು ಜಳಕಕ್ಕೆ ಹೋಗ್ಬೇಕು ರೀ. ಅಂದರೆ ಜಳಕಕ್ಕೆ ಹೋಗೋಕ್ಕಿಂತ ಮುಂಚೆ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಆಗಿ ಬಾಂಡೆನೂ ಇದ್ದಿತ್ತಿಲ್ಲ ಅಂದರೆ ಗ್ಯಾಸ್ ಕಟ್ಟಿ ಮೇಲೆ ಬಂದ ಕೂಡಲೇ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ರೀ. ಹಾಗಾಗಿ ಪಟ್ ಎಲ್ಲ ಬಾಂಡೆನೂ ಎತ್ತಿಡಾಕಂತೀನಿ. ನೀರು ಕಾಸಕ್ಕೆ ಇಟ್ಟಿದ್ದೀನಿ. ನೀರು ಕಾಯೋ ಮಟ್ಟ ಈ ಕಡೆ ಅದನ್ನೆಲ್ಲ ಕೆಲಸ ಆಗಿಬಿಡುತ್ತಲ್ಲ, ಅದಕ್ಕಾಗಿ. ಅಂದರೆ ಬಾಂಡೆ ತಿಕ್ಕೋದು ಎಷ್ಟು ಕಷ್ಟನೋ ಅದನ್ನೆಲ್ಲ ಎತ್ತಿ ಜೋಡಿಸಿಡೋದು ಅಷ್ಟೇ ಕಷ್ಟ ನೋಡಿರಿ. ಹಂಗೆ ನೀರನ್ನು ಬಿಸಿ ಅಂದರೆ ಕಾಸ್ಕೊಂಡ್ಬಿಟ್ಟು ಕುಡಿಯಾಕತ್ತಿದ್ದೆ. ಹಂಗೆ ಕುಡ್ಕೊತ ಕುಂತ್ಬಿಟ್ರೆ ಲೇಟ್ ಆಗುತ್ತೆ ಅಂತೇಳಿ ಹಂಗೆ ಬಾಂಡೆನೂ ಎತ್ತಿಡಾಕಂತಿದ್ರಿ. ಹೆಣ್ಮಕ್ಳಿಗೆ ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಕೆಲಸ ಇರ್ತಾವಂದ್ರೆ ಸಣ್ಣ ಪುಟ್ಟ ಕೆಲಸ ಆದ್ರೂ ಕೈ ಹಿಡಿತಾ ಅಲ್ರಿ. ಹಾಗಾಗಿ ಕುಂತ್ಬಿಟ್ರೆ ಟೈಮ್ ಸಾಲೋದೇ ಇಲ್ಲ. ಹಾಗಾಗಿ ಪಟ್ ಬಾಂಡೆಯಲ್ಲಿ ಎತ್ತಿಟ್ಬಿಟ್ಟು ಜಳಕ ಮುಗಿಸ್ಕೊಂಡು ಬಂದು ನಾಷ್ಟಕ್ಕೆ ಮಾಡೋಕ್ಕೆ ಬರುತ್ತೆ ಅಂತೇಳಿ ಇವಾಗ ಗ್ಯಾಸ್ ಕಟ್ಟಿಯೆಲ್ಲ ಸ್ವಚ್ಛ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಹೋಗ್ಬಿಟ್ರಾಯ್ತು, ನಿವಾಂತ ಆಗುತ್ತಂತೇಳಿ ಎಲ್ಲ ಗ್ಯಾಸ್ ಕಟ್ಟಿ ಸ್ವಚ್ಛ ಮಾಡಿ ಅರಿಶಿನ ಕುಂಕುಮ ಹಚ್ಬಿಟ್ಟು ಜಳಕ ಮುಗಿಸ್ಕೊಂಡು ಬಂದು ದೇವ್ರಿಗೆ ಕೈ ಮುಗಿದು ಇವಾಗಿದ್ರೆ ನಾಷ್ಟದ ತಯಾರಿ ಮಾಡಾಕಂತಿದ್ದು ನೋಡ್ರಿ. ಇವತ್ತು ನಾಷ್ಟಕ್ಕಿದ್ರೆ ಇದಕ್ಕೆ ತಾಲಿಪಟ್ಟಿನೂ ಅನ್ಬೋದು, ಇಲ್ಲ ದೋಸೆನೂ ಅನ್ಬೋದು. ಒಟ್ಟಿನಲ್ಲಿ ಈ ಥರ ನಾನು ಹಸಿ ಉಳ್ಳಾಗಡ್ಡಿ ಅಂದರೆ ತಪ್ಪಲು ಉಳ್ಳಾಗಡ್ಡಿ ಅಂತೀವಿ ರೀ, ಅದನ್ನ ಹಾಕಿಬಿಟ್ಟು ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ಟೇಸ್ಟ್. ಮತ್ತು ಮನಗೂ ಇಷ್ಟ ಆಗುತ್ತೆ. ಮತ್ತು ತಿನ್ನಕ್ಕೂ ಬಾಯಿ ಒಳಗೆ ಸಾಫ್ಟ್ ಇರ್ತೈತ್ರಿ. ದೋಸೆ ಥರನೇ ಮಾಡೋದು. ಆಲ್ರೆಡಿ ನಾನು ಶೇರ್ ಮಾಡಿನಂತ ಅನ್ಸುತ್ತೆ ರೀ ಈ ರೆಸಿಪಿನ. ಸಿಂಪಲ್ಲಾಗೆ ಮಾಡ್ಬೋದು. ನಾನು ಕೆಲವೊಂದು ಸಲ ಮಾಡಿರ್ತೀನಿ. ಮೊನ್ನೆನೇ ತಂದಿದ್ದು ಉಳ್ಳಾಗಡ್ಡಿ ಬುಧವಾರ ಎಷ್ಟೊಕ್ಕೇ ಹಾಳಾಗ್ಯಾವ ನೋಡ್ರಿ. ಅಂದರೆ ಈಗ ಬಿಸಿಲಿಗೆ ಜಲ್ದಿನೇ ಹಾಳಾಗ್ಬಿಡ್ತಾವೆ. ಮ್ಯಾಲಿನ ತಪ್ಪಲ ಎಲ್ಲ ಒಂದಿಷ್ಟು ಯೆಲ್ಲೋ ಕಲರ್ ಆಗಿಬಿಟ್ಟಿದ್ದು. ಹಾಗಾಗಿ ಎಲ್ಲ ನೀಟಾಗಿ ಅದು ಮ್ಯಾಲಿಂದ ಸಪ್ಪೆ ಎಲ್ಲ ತೆಗೆದು ಅದು ಬೇರೆಲ್ಲ ಇರುತ್ತಲ್ರಿ. ಈ ಸಲ ಕ್ಲೀನ್ ಮಾಡಿ ಇಟ್ಟಿದ್ದಿಲ್ಲ, ಹಾಗೆ ತೊಳೆದ್ಬಿಟ್ಟು ಕವರಿಗೆ ಹಾಕಿ ಇಟ್ಟಿದ್ದೆ. ಅಂದ್ರೆ ದರ್ಸಲ ಎಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಅದು ಬೇರೆಲ್ಲ ಕಟ್ ಮಾಡಿ ಇಟ್ಟಿರ್ತೀನಿ. ಈ ಸಲ ತೊಳೆದು ಹಾಗೆ ಇಟ್ಟಿದ್ದೆ, ಬೇಕಂದಾಗ ಕಟ್ ಮಾಡೋಕ್ಕೆ ಬರೋದು ಬಿಡು ಅಂಥೇಳಿ. ಈಗ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಂದರೆ ತೊಳೆದ ಇಟ್ಟಿದ್ದೆ ರೀ. ಏನಕ್ಕ ತೊಳೆಯಂಗಿಲ್ಲನಂತೆ ಕೇಳಕ್ಕೆ ಹೋಗ್ಬೇಡ್ರಿ. ನಾನು ಎಲ್ಲ ತಂದು ಕೂಡಲೇ ತೊಳೆದನ್ನ ಫ್ರಿಡ್ಜ್ ಒಳಗೆ ಎತ್ತಿಟ್ಟಿರ್ತೀನಿ. ಮಾಡೋ ಮುಂದಾಗ ಈಜಿ ಆಗುತ್ತೆ ಅಂತೇಳಿ. ಅಂದರೆ ತೊಳೆದ ತಕ್ಷಣ ಏನಾಯ್ತಲ್ರಿ, ನೀರು ಆಗಿಬಿಟ್ಟು ನಮಗೆ ಕಟ್ ಮಾಡೋಕ್ಕೂ ಕಂಫರ್ಟೇಬಲ್ ಅನ್ಸಲ್ಲ. ಹಾಗಾಗಿ ಯಾವುದೇ ತರಕಾರಿ ತೊಳೆದ್ಬಿಟ್ಟು ಸ್ವಲ್ಪ ನೀರೆಲ್ಲ ಜಾನದ ಮೇಲೆ ಕಟ್ ಮಾಡ್ಕೋದು ಒಳ್ಳೆಯದ್ರಿ. ಈಗಿದ್ರೆ ಉಳ್ಳಾಗಡ್ಡಿ ಜಾಸ್ತಿ ಒಂದು 10-12 ತೊಗೊಂಡ್ಬಿಟ್ಟು ಈ ಥರ ಮುಂದಿನ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಭಾಗಗಳಾಗಿ ಮಾಡಿಬಿಟ್ಟು ಈ ಥರ ಒಟ್ಟಿಗೆ ಕಟ್ ಮಾಡಿಬಿಟ್ರೆ ಈಜಿಯಾಗಿ ಒಂದು 3-4 ನಿಮಿಷ ಒಳಗಡೆ ಕಟ್ ಮಾಡಿಬಿಡ್ಬೋದು ರೀ ಎಲ್ಲನೂ. ಹಂಗಾಗಿ ಈ ಥರ ನಾನು ಕಟ್ ಮಾಡೋದಂದ್ರೆ ಒಂದೊಂದು ಕಟ್ ಮಾಡಿಬಿಟ್ರೆ ಜಾಸ್ತಿ ಸಮಯನೂ ತೊಗೋತಾ, ಜಲ್ದಿ ಕೆಲಸ ಆಗಂಗೆ ಇಲ್ಲ ರೀ. ಅದಕ್ಕಾಗಿ ಯಾವುದೇ ಆಗಲಿ ತರಕಾರಿ ಕಟ್ ಮಾಡೋದೇ ಒಂದು ದೊಡ್ಡ ಕೆಲಸ ಅಡುಗೆ ಮಾಡೋಕ್ಕಿಂತ ರೀ. ಈಗಿದ್ರೆ ನಾನು ಹಸಿ ಉಳ್ಳಾಗಡ್ಡಿ ಅಂತೀವಿ ನಾವು, ಅದನ್ನ ಎಲ್ಲ ಕಟ್ ಮಾಡಿಬಿಟ್ಟು ಪ್ಲೇಟಿಗೆ ಎತ್ತಿಟ್ಟಿದ್ದೀನಿ ರೀ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಪೇಸ್ಟ್ ರೆಡಿ ಮಾಡ್ಕೊತೀನಿ ರೀ. ಈ ಕಡೆ ನಮ್ಮ ಮನೆಯವರು ಕುಡಿಯೋಕೆ ಬೋರ್ ಚಾಲು ಮಾಡಿಬಿಟ್ಟು ನೀರನ್ನು ತುಂಬಾಕತ್ತಿದ್ರು.
ಈಗ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿ ತೊಗೊತೀನಿ. ಇಲ್ಲ ಕೆಂಪು ಖಾರದ ಪುಡಿ ಆದ್ರೂ ಹಾಕ್ಬೋದು. ಆ್ಯಕ್ಚುಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿಬಿಟ್ರೆ ಟೇಸ್ಟ್ ಚಲೋ ಆಗೋದು. ಈಗ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಅಂದರೆ ತಪ್ಪಲು ಉಳ್ಳಾಗಡ್ಡಿ ಮತ್ತು ಪೇಸ್ಟ್ ಮಾಡಿದ್ದ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿಬಿಟ್ಟು ಇದಕ್ಕೆ ನಾನು ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಹಾಕಿಬಿಟ್ಟು ಮಾಡೋದ್ರಿ. ಅಂದ್ರೆ ನಮ್ಮ ಮನೆಯೊಳಗೆ ಯಾವ್ದು ಹಿಟ್ಟು ಇರುತ್ತಲ್ಲ ಅದನ್ನ ಬಳಸ್ಬಿಟ್ಟು ಮಾಡಿಬಿಟ್ರೆ ಟೇಸ್ಟ್ ಮಸ್ತ್ ಇರುತ್ತೆ. ನಾನಿಲ್ಲಿ 1 ಬಟ್ಲಷ್ಟು ಕಡಲೆ ಹಿಟ್ಟು, 1 ಬಟ್ಲಷ್ಟು ಗೋಧಿ ಹಿಟ್ಟು, 1 ಬಟ್ಲಷ್ಟು ಜೋಳದ ಹಿಟ್ಟು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಅಜ್ವೈನ, ಸ್ವಲ್ಪ ಧನಿಯಾ ಪುಡಿ, ಹಿಂಗು, ಅರಿಶಿನ ಪುಡಿ ಹಾಕಿಬಿಟ್ಟು ಒಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದು ಸ್ವಲ್ಪ ದೋಸೆ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕ್ರಿ. ಭಾಳ ಅಳಸು ಇರಬಾರ್ದು, ಭಾಳ ಗಟ್ಟಿನೂ ಇರಬಾರ್ದು. ಆ ಥರ ಮಾಡ್ಕೊಂಡ್ಬಿಟ್ಟು ಕಾದು ಹಂಚ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿ ಆಮೇಲೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿರ್ತೀವಲ್ರಿ ಅದನ್ನ ಹಾಕಿಬಿಟ್ಟು ಎರಡೂ ಸೈಡ ಚಲೋತ್ನಾಗೆ ಬೆನ್ಸ್ಕೋಬೇಕು. ಸಖತ್ತಾಗಿರುತ್ತೆ ನೋಡಿರಿ. ಟೇಸ್ಟ್ ಅಂತೂ ಖಂಡಿತ ಟ್ರೈ ಮಾಡಿರಿ. ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರಂತ ಅಂದ್ಕೊಂಡಿದ್ದೀನಿ. ನಾನು ಮಾಡೋಕ್ಕತ್ತಿದ್ದಿಲ್ಲ, ಹಾಗಾಗಿ ನಿಮ್ಮ ಸಂಗಟ ಶೇರ್ ಮಾಡಿದ್ದು ನಿಮಗೂ ಇಷ್ಟ ಆಗ್ಬೋದು ಅಂಥೇಳಿ. ಈಗಿದ್ರೆ ಒಂದು ಸೈಡ ಬೆಂದಮೇಲೆ ಹೊಳ್ಳಿಸಿ ಹಾಕಿ ಮತ್ತು ಸ್ವಲ್ಪ ಬೇಕಂದರೆ ಎಣ್ಣೆ, ತುಪ್ಪ, ಬೆಣ್ಣೆ ಏನಾದರೂ ಹಾಕಿಬಿಟ್ಟು ಎರಡು ಸೈಡ ಚಲೋತ್ನಾಗೆ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗೆ ದೋಸೆ ಅಥವಾ ತಾಲಿಪಟ್ಟಿ ರೆಡಿ ಆಗುತ್ತೆ ನೋಡಿರಿ. ಈಗಿದ್ರೆ ಎಲ್ಲರಿಗೆ ಮಾಡಿ ಪಟ್ ಅಂತೇಳಿ ಕೊಟ್ಬಿಟ್ರೆ ಆಯಿತು. ಅಂದರೆ ಸ್ವಲ್ಪ ಬೆನ್ಯಾಕ ಟೈಮ್ ತೊಗೋದ್ರಿ. ಅಂದರೆ ಜಾಸ್ತಿ ಸಣ್ಣ ಉರಿಯೊಳಗೆ ಬೆನ್ಸ್ಕೋಬೇಕು. ಜಾಸ್ತಿ ಉರಿ ಇಟ್ಬಿಟ್ರೆ ಏನಿಲ್ಲ ಸ್ವಲ್ಪ ಹೊತ್ತದಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಈಗಿದ್ರೆ ಫಸ್ಟಿಗೆ ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ನಾಷ್ಟ ಕೊಟ್ಟು ಮನೆಗೂ ಎಲ್ಲರಿಗೆ ನಾಷ್ಟ ಕೊಟ್ಬಿಟ್ಟು ಈಗ ನಾನು ಪ್ಲೇಟ್ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಎಷ್ಟು ಮಸ್ತಾಗಿ ಬಂದವು, ಸಾಫ್ಟಾಗಿ ಹೋಳಿಗೆ ಥರ ಇರ್ತಾವೆ. ಹಲ್ಲಿಲ್ಲಾರ್ದವ್ರಿಗೆ ಅಂತ ಈ ಥರ ಮಾಡಿಕೊಟ್ರೆ ಸಖತ್ ಇಷ್ಟ ಆಗುತ್ತೆ ನೋಡಿರಿ. ಗುಳುಮ್ ಅಂತೇಳಿ ನುಂಗ್ಕೊಂಬಿಡ್ಬೋದು. ಮತ್ತು ನಾವು ಚಂತನ ಇಟ್ರೂ ಮಾಡಿಬಿಟ್ಟು ಬಿರುಸಾಗಂಗಿಲ್ಲ ರೀ, ಮೆತ್ತಗೆ ಇರ್ತಾವೆ. ಮತ್ತು ಸಣ್ಣ ಮಕ್ಳಿಗೆ ಏನೈತಲ್ಲ ಸಣ್ಣ ಇಷ್ಟ ಮಾಡಿಬಿಟ್ಟು ಡಬ್ಬಿಗೂ ಹಾಕಿ ಕಟ್ಬೋದು. ಸ್ವಲ್ಪ ಟೊಮೆಟೊ ಸಾಸ್ ಅಥವಾ ತುಪ್ಪ ಎಲ್ಲ ಹಚ್ಬಿಟ್ಟು ಇಷ್ಟಪಟ್ಟು ತಿಂತಾರೆ. ಈಗ ನಾನು ಮಸ್ತಾಗಿ ನಾಷ್ಟನೂ ಮುಗಿಸ್ದೆ ನೋಡಿರಿ. ನಾಷ್ಟ ಮುಗಿಸ್ಬಿಟ್ಟು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಮಾಡಿ ಮತ್ತೇನು ಮಾಡೋದ್ರಿ, ಮತ್ತೆ ಅಡುಗೆ ಮನೆಯೊಳಗನ ಬರೋದು ಮತ್ತೇನು ಕೆಲಸ. ಕೆಲವೊಬ್ರು ಅಂತಿರ್ತಾರೆ ಬರೀ ಮಾಡೋದು ತಿನ್ನೋದು ಮಾಡ್ತೀರಂತೇಳಿ. ಮತ್ತು ಏನು ಮಾಡ್ಬೇಕು ಹೇಳ್ರಿ, ನಮ್ಮ ಕೆಲಸನೇ ಇದೇ ಐತಿ. ನಮ್ಮ ಡ್ಯೂಟಿ ಬೆಳಗ್ಗೆಯಿಂದ ಮಾಡೋದು ಕೊಡೋದು ಮತ್ತು ನಾವು ಅಷ್ಟೇ ತಿನ್ನೋದು. ಈ ಬೆಳಗ್ಗೆ ಆಯ್ತಪ್ಪ ಮತ್ತು ಮಧ್ಯಾಹ್ನ ಮಾಡಬೇಕು, ಸಂಜೆಗೂ ಮಾಡಬೇಕು. ನಮಗೂ ಬೇಸರ ಬರುತ್ತೆ ಬರೀ ಮಾಡೋದು ತಿನ್ನೋದು. ಅಂದರೆ ತಿನ್ನಕ್ಕಂತೂ ಬೇಕೇ ಬೇಕು. ಹೊರಗಡೆಯಿಂದ ತಂದು ಕೊಡ್ಲಿಕ್ಕಂದ್ರೆ ಮನ್ಯಾಗನ ಮಾಡಿಕೊಂಡು ತಿನ್ನಬೇಕಾಗುತ್ತಲ್ರಿ. ಹಾಗಾಗಿ 3 ಹೊತ್ತು ಮಾಡಿದಾಗನೇ ತಿನ್ನಕ್ಕೆ ಸಿಗೋದು. ಕೂತಲ್ಲೇ ಯಾರೂ ತಂದು ಕೊಡೋಂಗಿಲ್ಲ. ನಮ್ಮ ಕರ್ತವ್ಯನೂ ಮತ್ತು ನಮ್ಗೆ ಅವಶ್ಯಕತೆಯೂ ಹಾಗಾಗಿ 3 ಹೊತ್ತು ಅಡುಗೆ ಮನ್ಯಾಗ ಇರಬೇಕಾಗುತ್ತೆ. ಒಂದು ಸಲ ಅಡುಗೆ ಮಾಡಿ ಇಟ್ಬಿಟ್ರೆ ಏನಾಯ್ತಲ್ರಿ, ಬೆಳಗ್ಗೆ ಒಂದು ಸ್ವಲ್ಪ ಊಟ ಮಾಡ್ತಾರೆ, ಮಧ್ಯಾಹ್ನ ಅದನ್ನೇ ಅಂತ ಅನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾನು ಮೊನ್ನೆ ಒಂದು ದಿವಸ ಬೆಳಗ್ಗೆನೇ ಎಲ್ಲ ಅಡುಗೆ ಮಾಡಿ ಇಟ್ಬಿಟ್ಟಿದ್ದೆ ರೀ. ಮರುದಿವ್ಸ ತನಕನೂ ಹಂಗೆ ಇತ್ತು ಅಡುಗೆ. ಅದು ನಮ್ಮ ಕಡೆ ಗಾದೆ ಐತಿ, ಅಂದರೆ ಬಿಸಿದ 3 ಮಂದಿ ಆರಿದ 6 ಮಂದಿ ಅಂತೇಳಿ. ಬಿಸಿ ಇದ್ದಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರಂತೇಳಿ ಬಿಸಿದು ಮಾಡೋದಾಗುತ್ತೆ ರೀ. ಹಾಗಾಗಿ ನಿಮ್ಗೆ ಅನಿಸುತ್ತೆ ಏನಪ್ಪ 3 ಹೊತ್ತು ಅಡುಗೆ ಮನ್ಯಾಗ ಇರ್ತಾರೆ, ಬರೀ ಮಾಡೋದು ತಿನ್ನೋದು ಮಾಡ್ತಾರಂತೇಳಿ. ಎಲ್ಲರ ಮನೆಯೊಳಗೆ ಹಂಗಾರಿ. ಹೊರಗಡೆ ಹೋಗೋರಾದ್ರೆ ಪಟ್ ಅಂತೇಳಿ ಮಾಡಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ. ಮತ್ತು ಹೊರಗಡೆ ಸ್ವಲ್ಪ ತಿನ್ನೋದು ಈ ಥರ ಆಗಿಬಿಟ್ಟು ಅವ್ರಿಗೆ ಕಷ್ಟ ಅಂತ ಅನ್ಸಂಗಿಲ್ಲ. ಅಂದರೆ ಕೆಲಸ ಮಾಡೋದು ಎಲ್ಲರಿಗೂ ಕಷ್ಟ ಅಂದರೆ, ಆದರೆ ನಮ್ದೇನು ಕೆಲಸ ಇರಲ್ಲ, ನಾವು ಹೊರಗಡೆ ಹೋಗಲ್ಲ. ಹಾಗಾಗಿ ಮನ್ಯಾಗ ಮಾಡಬೇಕಾಗುತ್ತೆ. ಅದು ಆ ಥರ ಅನ್ನಿಸ್ತಿರ್ತೈತ್ರಿ. ಈಗ ನಾನು ಮಧ್ಯಾಹ್ನ ಊಟಕ್ಕಿದ್ರೆ ಅನ್ನ ಮತ್ತು ನುಗ್ಗಿಕಾಯಿ ಸಾರು ಮಾಡೋಣಂತ ರೆಡಿ ಮಾಡಕ್ಕಂತೀನಿ ನೋಡಿರಿ. ಬೆಳಗ್ಗೆನೇ ನಾಷ್ಟ ಎಲ್ಲ ಆದಮೇಲೆ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಬ್ಯಾಳೆ ಕುದಿಸಿಟ್ಟಿದ್ದೆ ರೀ. ಬ್ಯಾಳೆ ಮತ್ತು ಟೊಮೊಟೊ ಹಾಕಿಬಿಟ್ಟು ಈಗಿದ್ರೆ ಅದನ್ನ ಇದು ನುಗ್ಗಿಕಾಯಿ ಕಟ್ ಮಾಡಿಬಿಟ್ಟು ಕುದಿಸಾಕಂತೀನಿ ನೋಡಿರಿ. ಬ್ಯಾಳೆ ಜೊತೆ ನುಗ್ಗಿಕಾಯಿ ಕುದಿಸ್ಬಿಟ್ರೆ ಏನೈತಲ್ಲ ಎಲ್ಲ ಮೆತ್ತಗಾಗ್ಬಿಟ್ಟು ತಿನ್ನಕ್ಕೆ ಅಷ್ಟು ಸರಿ ಅನ್ಸಂಗಿಲ್ಲ ರೀ. ಅದಕ್ಕಾಗಿ ಸಪ್ರೇಟಾಗಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನುಗ್ಗಿಕಾಯಿ ಒಂದು 4-5 ನಿಮಿಷ ಕುದಿಸ್ಕೋಬೇಕಾಗುತ್ತೆ ರೀ. ಈಗ ನುಗ್ಗಿಕಾಯಿನೂ ಕಟ್ ಮಾಡಿಬಿಟ್ಟು ಕುದಿಸಾಕೆ ಇಟ್ಟಿದ್ದೀನಿ. ಈ ಕಡೆ ಬೆಳ್ಳುಳ್ಳಿ ಎಲ್ಲ ಸುಲಿದ್ಬಿಟ್ಟು ಕುಟ್ಟಿ ರೆಡಿ ಮಾಡ್ಕೊಳಕಂತೀನಿ ರೀ ಸಾಂಬಾರು ಮಾಡೋಕೆ. ಬೆಳ್ಳುಳ್ಳಿ ಒಳಗೆ ಜವಾರಿ ಬೆಳ್ಳುಳ್ಳಿನೇ ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ಸಪ್ಪಿ ಏನಿಲ್ಲ ಈಜಿಯಾಗೆ ಸುಲಿದು ಬಿಡ್ಬೋದು. ಆದರೆ ಹೈಬ್ರಿಡ್ ಬೆಳ್ಳುಳ್ಳಿ ಏನು ಗೊತ್ತೇನ್ರಿ, ನಾವು ಸುಲಿಬೇಕಂದ್ರೆ ಉಗುರೆಲ್ಲ ಬ್ಯಾನೆ ಆಗಿಬಿಡ್ತಾವೆ. ಸ್ವಲ್ಪ ಜಾಸ್ತಿ ಉಗುರು ಬಿಟ್ಟವ್ರಿಗೆ ಏನು ತೊಂದರೆ ಇಲ್ಲ, ಆದರೆ ನಾನು ಮಾತ್ರ ಉಗುರು ಬಿಡೋಂಗಿಲ್ಲ. ಹಾಗಾಗಿ ಅವು ಸುಲಿಯೋ ಮುಂದೆ ಉಗುರೆಲ್ಲ ಬ್ಯಾನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಹಾಗಾಗಿ ನಾನು ಜಾಸ್ತಿ ಜವಾರಿ ಬೆಳ್ಳುಳ್ಳಿನೇ ಹುಡ್ಕ್ಯಾಡ್ಬಿಟ್ಟು ತರೋದು. ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಇರ್ತೈತ್ರಿ, ಆದರೆ ಸುಲಿಬೇಕಾದ್ರೆ ಕಷ್ಟ ಅಂತ ಅನ್ಸಂಗಿಲ್ಲ. ಈಜಿಯಾಗಿ ನಾವು ಬರೀ ತಿಕ್ಬಿಟ್ಟು ಹಾಕಿಬಿಟ್ರೂ ಅದು ಸೊಪ್ಪಿನೂ ಬಾಯಿಗೆ ಸಿಗಂಗಿಲ್ಲ ರೀ. ಭಾಳ ತೆಳ್ಳಗಿರ್ತಾವೆ ಸೊಪ್ಪಿ. ಹಂಗಾಗಿ ಜವಾರಿನೇ ಚಲೋ ಅನಿಸುತ್ತೆ.
ಈಗ ಜಸ್ಟ್ ಬೆಳ್ಳುಳ್ಳಿನ ಸುಲ್ಕೊಂಡ್ಬಿಟ್ಟು ಕುಟ್ಟಿ ಈಗ ಸಾಂಬಾರ್ಗೆ ಒಗ್ಗರಣೆ ಹಾಕಕ್ಕಂತೀನಿ ನೋಡಿರಿ. ಎಲ್ಲರೂ ಹೆಂಗೆ ಮಾಡ್ತಾರೆ ಹಾಗೆ ಮಾಡೋದು. ಸಿಂಪಲ್ಲಾಗಿ ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕುಟ್ಟಿದ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಇಂಗು, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಇಷ್ಟ ಹಾಕ್ಬಿಟ್ಟು ಸಾಂಬಾರು ಮಾಡೋದ್ರಿ. ಜಾಸ್ತಿ ಏನು ಮಸಾಲೆ ಏನೂ ಹಾಕಂಗಿಲ್ಲ. ಈ ಥರ ಬ್ಯಾಳೆ ಸಾಂಬಾರು ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ನೋಡಿರಿ. ಈಗ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ, ಅರಿಶಿನ ಪುಡಿ, ಇಂಗು ಎಲ್ಲ ಹಾಕಿಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಟ್ಟು ಕುದಿಸಿಟ್ಟಿರ್ತೀವಲ್ಲ ಬ್ಯಾಳೆ ಅದನ್ನ ಒಂದು ಸ್ವಲ್ಪ ಮಸ್ಕೊಂಬಿಟ್ಟು ಅಂದರೆ ಮುಗುಚ್ಕೊಂಬಿಟ್ಟು ಇದಕ್ಕೆ ಸೇರಿಸ್ಬೇಕಾಗುತ್ತೆ ರೀ. ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕಿರ್ತೀನಿ ನಾನು, ಯಾಕಂದರೆ ಟೊಮೊಟೊ ಸಾಂಬಾರ್ಗೆ ಜಾಸ್ತಿ ಹಾಕಿಬಿಟ್ರೆ ಅದು ಟೇಸ್ಟ್ ಆಗೋದ್ರಿ. ಇಲ್ಲಾಂದರೆ ಟೊಮೊಟೊ ಕಮ್ಮಿ ಹಾಕಿ ಸ್ವಲ್ಪ ಹುಣಸೆಹಣ್ಣಿನ ರಸ ಆದ್ರೂ ಹಾಕ್ಬೋದು. ಇವಾಗೇನು ಟೊಮೊಟೊ ರೇಟ್ ಕಮ್ಮಿ ಐತ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ. ಆಮೇಲೆ ಬ್ಯಾಳೆ ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿಬಿಟ್ಟು ಈ ಕಡೆ ನುಗ್ಗಿಕಾಯಿ ಕುದಿಸಾಕಿಟ್ಟಿದ್ದೆ ಅಲ್ರಿ, ಅವನು ಸ್ವಲ್ಪ ಮೆತ್ತಗಾಗಿದ್ದು. ಜಾಸ್ತಿ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗಬಾರ್ದು. ಮತ್ತು ಸಾಂಬಾರ್ದಾಗ ಹಾಕಿದ ತಕ್ಷಣ ಮತ್ತೊಂದು ಸ್ವಲ್ಪ ಕುದಿಸ್ಕೊತೀವಲ್ಲ, ಹಾಗಾಗಿ ಅದನ್ನು ಸಾಂಬಾರ್ಗೆ ನುಗ್ಗಿಕಾಯಿ ಮಿಕ್ಸ್ ಮಾಡಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ರೀ. ಟೊಮೊಟೊ ಹಾಕಿರ್ತೀವಲ್ಲ, ಹಾಗಾಗಿ ನಮ್ಮ ಮನ್ಯಾಗ ಸ್ವಲ್ಪ ಸ್ವೀಟ್ ಇಷ್ಟ ಆಗುತ್ತೆ. ಅದಕ್ಕಾಗಿ ಸ್ವಲ್ಪ ಬೆಲ್ಲ ಹಾಕಿ ಚಲೋತ್ನಾಗ ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಮಸ್ತಾಗಿ ಸಾಂಬಾರನ್ನು ರೆಡಿ ಆಗುತ್ತೆ ನೋಡಿರಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಆಯಿತು. ಅನ್ನನೂ ರೆಡಿ ಮಾಡಿಬಿಟ್ಟು ಇವತ್ತಿನ ಊಟ ನೋಡಿರಿ. ಇಷ್ಟ ಅಂದರೆ ಇಷ್ಟೇ ಹಬ್ಬ ಅಡುಗೆ ಅಂತ ಅನ್ಸುತ್ತೆ, ಆದರೆ ಇಷ್ಟು ಮಾಡೋಕ್ಕೂ 1 ಅವರ್ ಟೈಮ್ ಬೇಕಾಗುತ್ತೆ ರೀ. ಅಟ್ಟ ಈಜಿಯಾಗಿ ಪಟ್ಟಂತೇಳಿ ಯಾವುದೂ ಆಗಂಗಿಲ್ಲಲ್ಲ. ಈಗಿದ್ರೆ ನುಗ್ಗೆಕಾಯಿ ಸಾರು ಮತ್ತು ಮಸ್ತ್ ಉಪ್ಪಿನಕಾಯಿ ಅನ್ನ ಹಾಕ್ಕೊಂಡು ಊಟ ಮಾಡಕ್ಕಂತೀನಿ ನೋಡಿರಿ. ತನು ಮನೂ ಊಟ ಮಾಡಿದ್ರು. ನಾನು ಈಗ ಪ್ಲೇಟ್ ಹಾಕಿಸ್ಕೊಂಬಂದ್ಬಿಟ್ಟು ಊಟ ಮಾಡಕ್ಕತ್ತಿದ್ದೆ. ನುಗ್ಗೆಕಾಯಿ ಜಾಸ್ತಿ ಮೆತ್ತಗೆ ಕುದಿಸ್ಬಿಟ್ರೆ ಈ ಥರ ತಿನ್ನಕ್ಕೆ ಬರೋಂಗಿಲ್ಲ ರೀ. ಸ್ವಲ್ಪ ಬಿಡಿಸಿಟ್ಬಿಟ್ರೆ ತಿನ್ನಕ್ಕೆ ಮಸ್ತ್ ಅನಿಸುತ್ತೆ. ನನಗೂ ಈ ಥರನೇ ಇಷ್ಟ ಆಗೋದು, ಹಾಗಾಗಿ ಈ ಥರನೇ ನುಗ್ಗೆಕಾಯಿ ಕುದಿಸ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋದು. ಈಗ ಮಸ್ತಾಗಿ ಊಟ ಮಾಡೋಣ ಬರ್ರಿ. ಊಟ ಎಲ್ಲ ಮುಗಿಸ್ಬಿಟ್ಟು ನನ್ನ ಮಕ್ಕಳಿಗೆ ಏನಾದರೂ ತಿನ್ನಕ್ಕೆ ಬೇಕಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಕೇಕ್ ರೆಡಿ ಮಾಡಿದ್ದಾರೆ ಅಂದರೆ ಹೊರಗಡೆ ತರೋಕ್ಕಿಂತ ಮನ್ಯಾಗನ ರೆಡಿ ಜಾಸ್ತಿ ಮಾಡೋದು. ಏನಕ್ಕೆ ಹೊರಗಡೆ ತರಕ್ಕೆ ಹೋಗಂಗಿಲ್ಲ, ಎಷ್ಟರೇ ರೊಕ್ಕ ಉಳಿಸ್ತೀರಂತೆ ಕೆಲವೊಬ್ರು ಅಂತಾರೆ. ಎಲ್ಲನೂ ಬಾಂಡೆನೂ ಮನ್ಯಾಗ ಮಾಡ್ರಿ ಅಂತೇಳಿ. ಆದರೆ ಹೊರಗಡೆಕ್ಕಿಂತ ಮನ್ಯಾಗ ಮಾಡೋದು ಬೆಸ್ಟ್ ಅಲ್ರಿ. ಬೆಲ್ಲ ಮತ್ತು ಹಾಲಿನ ಕೆನೆ ಆಲ್ರೆಡಿ ನಾನು ಆ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ. ಬೆಲ್ಲ, ಗೋಧಿ ಹಿಟ್ಟು ಮತ್ತು ಹಾಲಿನ ಕೆನೆ ಮತ್ತು ಬೇಕಾಗಿದ್ದು ಏನಂತಾರೋ ಬೇಕಿಂಗ್ ಪೌಡ್ರ್, ಬೇಕಿಂಗ್ ಸೋಡಾ ಅಷ್ಟನ್ನು ಬಳಸ್ಬಿಟ್ಟು ಮಾಡೋದು. ಟೇಸ್ಟ್ ಮಾತ್ರ ಚಲೋ ಇರುತ್ತೆ ನೋಡಿರಿ ಹೊರಗಡೆಕ್ಕಿಂತ. ಅಂದರೆ ಹೊರಗಡೆ ಕ್ರೀಮ್ ಎಲ್ಲ ಬಳಸಿರ್ತಾರೋ, ಹಾಗಾಗಿ ಜಾಸ್ತಿ ಟೇಸ್ಟ್ ಬರುತ್ತೆ. ಆದರೆ ಇದು ಮಾತ್ರ ತಿನ್ನಕ್ಕೆ ಬಿಸಿ ಬಿಸಿ ಇದ್ದಾಗ ಸಖತ್ತಾಗಿರುತ್ತೆ. ಅದನ್ನೂ ರೆಡಿ ಮಾಡಿ ಎತ್ತಿಟ್ಬಿಟ್ಟು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ರೀ. ತಣ್ಣಗಾದ್ಮೇಲೆ ತೆಗ್ಯಾಕೆ ಬರುತ್ತೆ. ಈ ಕಡೆ ಅರ್ಬಿನೂ ಇದ್ದು ಬಿಸಿಲಾಗಂತೂ ಕೆಲಸ ಮಾಡೋಕ್ಕೆ ಮನ್ಸ ಬರೋಂಗಿಲ್ಲ ರೀ. ಸುಮ್ಮನೆ ಕೂಡಬೇಕು ಮನ್ಕೋಬೇಕಂತ ಅನ್ಸುತ್ತೆ. ಆದರೆ ನಮ್ಮ ಕೆಲಸ ನಮ್ಗೆ ಬಿಡೋಕ್ಕಾಗಂಗಿಲ್ಲ ಅಲ್ರಿ. ಹಾಗಾಗಿ ಇವತ್ತು 3 ಗಂಟೆ ಮೇಲೆ ಅರ್ಬಿನ ತೊಳೆದು ಹಾಕಕತ್ತಿದ್ದು. ಅಂದರೆ 10-11 ಗಂಟೆ ಅನ್ನೋಟಿಗೆ ಫುಲ್ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿರ್ತೈತಿ. ಒಲ್ಲಪ್ಪ ಈಗಂತ ಬಿಟ್ಟಿರ್ತೀನಿ. ಮತ್ತು 3 ಗಂಟೆ ಮೇಲೆ ತೊಳಿಲೇಬೇಕಲ್ಲ, ಮತ್ತು ಒಣಗಂಗಿಲ್ಲ ಅಂತ 3 ಗಂಟೆಗೆ ಅರ್ಬಿ ಎಲ್ಲ ತೊಳೆದು ಹಾಕಿಬಿಟ್ಟು ಈಗಿದ್ರೆ ಕೇಕ್ ಕಟ್ ಮಾಡಕ್ಕಂತೀನಿ ನೋಡಿರಿ. ರೆಡಿ ಮಾಡಿ ಇಟ್ಟಿದ್ದೆ ತಣ್ಣಗಾಗಲಿ ಅಂತೇಳಿ ಅರ್ಬಿ ಎಲ್ಲ ತೊಳೆದು ಹಾಕಿ ಬಂದುಬಿಟ್ಟು ಸ್ವಲ್ಪ ತಿನ್ನೋಣ ಅಂತೇಳಿ ಕಟ್ ಮಾಡಕ್ಕಂತೀನಿ ನೋಡಿರಿ. ಎಷ್ಟು ಮಸ್ತಾಗಿ ಬಂದೈತಿ. ತನು ಮನು ಮೊಬೈಲ್ ಇದ್ಬಿಟ್ರಂತೂ ಅಡುಗೆ ಮನೆಗೆ ಬರೋಂಗಿಲ್ಲ ರೀ. ಅದೇ ಮೊಬೈಲ್ ಇರ್ಲಿಕ್ಕಂದ್ರೆ ಇನ್ನು ಕಟ್ಟಿಗೆ ಬಂದು ಕಟ್ ಮಾಡ್ಕೊಂಡು ತಿಂದುಬಿಡ್ತಿದ್ರು. ಆದರೆ ಇನ್ನೂ ಸ್ವಲ್ಪ ಬಿಸಿ ಇತ್ತು. ಆದರೆ ಮೊಬೈಲ್ ಇರ್ಲಿಕ್ಕಂದ್ರೆ ಹಗಲೆ ಮಗಲೆ ಬಂದುಬಿಟ್ಟು ಅಡುಗೆ ಮನೆಗೆ ಹಣಿಕೆ ಹಾಕ್ತಾ ಇರ್ತಾರೋ. ಅದೇ ಒಂದು ಏನಾದರೂ ಮೊಬೈಲ್ ನೋಡ್ಕೊತ ಕುಂತ್ಬಿಟ್ರೆ ಏನಿಲ್ಲ ಅಡುಗೆ ಮನೆಗೆ ಬರೋಂಗೇ ಇಲ್ಲ ರೀ. ನಾನು ಯೂಟ್ಯೂಬಿಂದ ಎಷ್ಟು ಅರ್ನಿಂಗ್ ಮಾಡ್ತೀನಿ ಮತ್ತು ಒಂದು ವಿಡಿಯೋಕ್ಕೆ ಎಷ್ಟು ಯೂಸ್ ಬಂದರೆ ಎಷ್ಟು ಅಮೌಂಟ್ ಬರ್ಬೋದು ಅಂತೇಳಿ ನಿಮ್ಮ ಸಂಗಟ ಶೇರ್ ಮಾಡ್ಕೊಳಕತ್ತಿದ್ರಿ. ಇದೇನೈತಲ್ರಿ, ಒಂದು ವಿಡಿಯೋ ಏನೈತಲ್ಲ 2,000 ಜನ ನೋಡ್ಯಾರ. ಅದಕ್ಕೆ $0.30 ಆಗೈತ್ರಿ. ಅಂದ್ರೆ ಅದು 100 ಆದಾಗ $1 ಆಗುತ್ತೆ. ನೀವೇ ಕ್ಯಾಲ್ಕುಲೇಷನ್ ಮಾಡಿರಿ. ಅಂದರೆ $1 ಆದಾಗ ಅದಕ್ಕೆ 80 ರೂಪಾಯಿನ ಅಷ್ಟೇ ಐತ್ರಿ, ಏನು ಜಾಸ್ತಿ ಏನಿಲ್ಲ. ಇದೇನು ಫೋಟೋ ಹಾಕಿದ್ದೀನಲ್ರಿ, ಇದು 28 ದಿವಸದಿಂದ ನಂದು ಅರ್ನಿಂಗ್ ನೋಡಿರಿ. ಅಂದರೆ $12 ಅಷ್ಟೇ ಆಗೈತಿ. ಅಂದರೆ $12 ಅಂದರೆ $1ಕ್ಕೆ 80 ರೂಪಾಯಿ. ಅದ್ರ ಮೇಲೆ ನೀವೇ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಆಗೈತೆ ಅಂತೇಳಿ. 1 ತಿಂಗಳದು ಅರ್ನಿಂಗ್ ಅಂತೇಳಿ ನೀವೇ ಕಮೆಂಟ್ ಬಾಕ್ಸ್ ಒಳಗೆ ಹೇಳಬೇಕು. ಅಂದರೆ ಕೆಲವೊಬ್ರಿಗೆ ಅನ್ಸುತ್ತೆ ಯೂಟ್ಯೂಬ್ ಮಾಡ್ತಾರೆ ಜಾಸ್ತಿ ಪೇಮೆಂಟ್ ಬರುತ್ತೆ ಅಂತೇಳಿ. ಅಂದರೆ 1 ತಿಂಗಳದು $12 ಅಂದರೆ ಒಂದು ಸಲ $11 ಆಗಿರ್ತೈತೆ ರೀ. ಒಂದು ಪೇಮೆಂಟ್ ಬರಬೇಕಂದ್ರೆ ಮಿನಿಮಮ್ ಅಂದ್ರೆ 1 ವರ್ಷ ಬೇಕಾಗಕತ್ತೈತಿ. ಹಾಗಾಗಿ ಏನು ಮಾಡೋಕ್ಕಾಗಂಗಿಲ್ಲ. ನಿನ್ನೆ ವಿಡಿಯೋದೊಳಗೆ ಹೇಳಿದ್ದೆ ಕೆಲವೊಬ್ರು ಈ ಥರ ಮಾತಾಡ್ತಾರಂತೇಳಿ. ಅಂದರೆ 1 ತಿಂಗಳದ ಪೇಮೆಂಟ್ ಅಷ್ಟೇ ನೋಡಿರಿ. $12 ಆಗೈತಿ. $1 ಏನೈತಿಲ್ಲ 80 ರೂಪಾಯಿ. ಅಂದರೆ $12ಕ್ಕೆ ಎಷ್ಟು ಆಗುತ್ತೆ ಅಂತೇಳಿ ನೀವೇ ಲೆಕ್ಕ ಮಾಡಿಬಿಟ್ಟು ಪೇಮೆಂಟನ್ನು ನೀವೇ ಹೇಳಿಬಿಡ್ರಿ. ಅದು ಹೇಳ್ಬೇಕನ್ನಿಸ್ತಾ ಹಾಗಾಗಿ ಹೇಳಿದ್ದೀನಿ. ಮತ್ತು ಕೆಲವೊಬ್ರು ಕೇಳ್ತಾ ಇರ್ತಾರಲ್ಲ, ಹಾಗಾಗಿ ಅಷ್ಟೇ ನೋಡಿರಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಣ, ಏನು ಮಾಡೋಕ್ಕಾಗಂಗಿಲ್ಲ.
ಜಾಸ್ತಿನೂ ವಿಡಿಯೋ ಮಾಡೋಕೆ ಮನಸ್ಸು ಇದ್ದಿದ್ದಿಲ್ಲ, ಹಂಗಾಗಿ ಇಷ್ಟ ಎಂಡ್ ಮಾಡಿದ್ದು. ಇವತ್ತಿನ ವಿಡಿಯೋನ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಮತ್ತು ವಿಡಿಯೋ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ನಾವು ಕ್ರಿಯೇಟ್ ಮಾಡ್ಬೋದು ರೀ. ಹಾಗಾಗಿ ಕೇಳಾಕತ್ತಿದ್ದಷ್ಟು. ಇವತ್ತಿನ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.